ಸಿಹಿ ಮನೆ ಬಂತು ಪುಟ್ಟ ಪ್ಲೀಸ್ ಪುಟ್ಟ ಅಳಬಾರ್ದು ಪುಟ್ಟ ನಾನು ಮನೆ ಬಂತು ಸಿಹಿ ಅವರು ಅಂಕಲ್ ಅಲ್ಲ ನಿಮ್ಮ ಅಪ್ಪ. ಕಾಲ್ ಹಿಮ್ ಡ್ಯಾಡ್. ಮತ್ತೆ ನಾನು ಕಾಲ್ ಮಿ ಮಾಮ್. And I am your ಚಿಕ್ಕು. ನೀವು ನನ್ನ ಚಿಕ್ಕು ಅಲ್ಲ. ಇವರಿಬ್ರು ನನ್ನ ಅಪ್ಪ ಅಮ್ಮ ಅಲ್ಲ. ನನ್ನ ಅಪ್ಪ ರಾಮ್, ನನ್ನ ಅಮ್ಮ ಸೀತಮ್ಮ. ಸಿಹಿ ಬಾ ಪುಟ್ಟ ಕಂದ ನಾ ಇಲ್ಲ ಅಂತ ಹೇಳಲ್ಲ ನೋಡು ನಿಮ್ಮ ಅಪ್ಪ ಅಮ್ಮ ರಾಮ್ ಸೀತಾ ಇದನ್ನೇ ನೀನು ಇಲ್ಲಿ ತನಕ ನಂಬಿದ್ದೆ ಆದರೆ ಸತ್ಯ ಬೇರೆನೇ ಇದೆ ಇದೆಲ್ಲ ನಿನ್ಗೆ ಅರ್ಥ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕು ಅಷ್ಟೇ ಏನ್ ಶ್ಯಾಮ್ ಇದು ಇವಳು ಹೀಗೆ ಒಂದೇ ಸಮ ಅಳ್ತಾನೆ ಇದ್ದಾಳೆ ಸುಮ್ನಿರ್ಸು ಸಿಹಿ ಪ್ಲೀಸ್ ಅಳ್ಬೇಡ ಕಂದ ನನ್ನ ಕೈಲಿ ನೋಡೋಕ್ಕಾಗಲ್ಲ ತುಂಬ ಬೇಜಾರಾಗುತ್ತೆ ನೋಡು ನಿನಗೆ ಈ ಡಿಯಾ ಡಾಟ್ ಅಂಕಲ್ ಇಷ್ಟ ಅಲ್ವಾ ಹಾಂ ಸಿಹಿ ಪುಟ್ಟ ನಾನು ನಿನ್ಗೇನೋ ತಗೊಂಡ್ ಬಂದಿದ್ದೀನಿ ಸಿಹಿಯ ಚಾಕ್ಲೇಟ್ ತಗೋ ತಗೋ ನನಗೆ ಶುಗರ್ ಇದೆ ನಾನು ಚಾಕ್ಲೇಟ್ ತಿನ್ನೋಂಗಿಲ್ಲ ಓಕೆ ಇಟ್ಸ್ ಓಕೆ ನಿನಗೆ ಚಾಕ್ಲೇಟ್ ಬೇಡ ಅಂದ್ರೆ ಬೇಡ ಬಿಡು ಬಟ್ ಪ್ಲೀಸ್ ಅಳಬೇಡ ನಾವು ನಿನಗೆ ತುಂಬಾ ಟಾಯ್ಸ್ ಕೊಡಿಸ್ತೀವಿ ನಿನ್ ಜೊತೆ ಇಡೀ ದಿನ ಅದೇನ್ ಗೇಮ್ ಅದು ಲೂಡೋ ಲೂಡೋ ಆಡ್ತೀವಿ ನೀನು ತುಂಬಾ ಖುಷಿಯಾಗಿ ನೋಡ್ಕೊಳ್ತೀವಿ ಓಕೆ ನನಗೆ ನನ್ನ ಜೀತ ಮಾಡಬೇಕು ಸಿಹಿ ಶಾಲಿನಿ ಮಗು ಮೇಲೆ ಯಾಕೆ ರೇಗ್ತಿದ್ಯಾ ಪ್ಲೀಸ್ ಮತ್ತೆ ನೀನ್ ಶ್ಯಾಮ್ ಮನೆ ಮುಂದೆ ಇಷ್ಟು ಜೋರಾಗಿ ಅಳ್ತಾ ಕೂತ್ಕೊಂಡ್ರೆ ನೋಡಿದವ್ರು ಏನ್ ಅನ್ಕೊಳಲ್ಲ ಹೇಳು ನಾವು ಕಿಡ್ನಾಪ್ ಮಾಡ್ಕೊಂಡ್ ಬಂದಿದೀವಿ ಅನ್ಕೊಳಲ್ವಾ ಶಾಲು ಕೂಲ್ ಇವಳು ಇನ್ನೂ ಚಿಕ್ಕೋಳು ಆ ಸೀತಾನೆ ಇವಳನ್ನಿಷ್ಟು ರೂಢಾಗಿ ಬೆಳೆಸಿರೋದು ಇಟ್ಸ್ ಓಕೆ ಚಿಕ್ಕೋಳಲ್ವಾ ನಾವೇ ಅವಳನ್ನ ಸರಿ ಮಾಡ್ಬೋದು ಏನ್ ತಾತ ಇದಲ್ಲ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸಿಹಿ ಪುಟ್ಟನ ಶ್ಯಾಮ್ ಮತ್ತೆ ಶಾಲಿನಿ ಜೊತೆ ಕಳ್ಸ್ಕೊಟ್ಬಿಟ್ರ ಹೌ ಕ್ಯಾನ್ ಯು ಡೂ ದಿಸ್ ತಾತ ನಾನು ಬರೋವರೆಗೂ ಯಾವ ಡಿಸಿಷನ್ ತಗೋಬೇಡಿ ಅಂತ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿದೆ ಯಾಕೆ ತಾತ ಈ ತರ ಮಾಡಿದ್ರಿ ತಾತ ನೀವ್ ಈ ತರ ಮಾಡ್ಬಾರ್ದಿತ್ತು ಸಿಹಿ ಹುಟ್ಟದ್ ಬರ್ಲಿಲ್ಲ ಅವರು ಈಗ ಯಾವ ಅಧಿಕಾರದಿಂದ ಅವಳನ್ನ ಕರ್ಕೊಂಡು ಹೋಗಿದ್ದಾರೆ ಏನೇ ಆದ್ರೂ ಸಿಹಿ ನನ್ನ ಮಗಳು ನಾನು ಅವಳನ್ನ ಬಿಟ್ಕೊಡಲ್ಲ ಸೀತಾ ತಾತ ಶ್ಯಾಮ್ ಮತ್ತೆ ಶಾಲಿನಿ ಸಿಹಿ ಪುಟಗೆ ಬಯಾಲಜಿಕಲ್ ಪೇರೆಂಟ್ಸ್ ಹೌದು ಅರೆ ಮಗು ಸತ್ತೋಗಿದೆ ಅಂತ ಸುಳ್ಳು ಹೇಳಿ ಆ ಮಗುನ ಅನಾಥ ಮಾಡಕ್ ಹೊರಟವ್ರವರು ಸೀತಾ ಬಾಡಿಗೆ ತಾಯಿ ನಿಜ ಅದೇ ಸಿಹಿನ ತನ್ನ ಮಗು ಅಂತ ಒಪ್ಕೊಂಡು ನೋಡ್ಕೊಂಡವ್ರು ವಿಷಯ ಗೊತ್ತಿದೆ ಏನೇನೋ ಡಿಸಿಷನ್ ತಗೋಬಾರ್ದಾಗಿತ್ತು ತಾತ ಸುರಿ ಏನ್ ಸುರಿದಲ್ಲ ಸರ್ ಸೀತಾ ತಾನೇ ಸಿಹಿ ಅಮ್ಮ ಈ ಶ್ಯಾಮ್ ಶಾಲಿನಿ ಯಾರು ಅವರು ಸಿಹಿ ಪೇರೆಂಟ್ಸಾ ನಮ್ ಸೀತಾ ಬಾಡಿಗೆ ತಾಯಿನಾ
ಸತ್ಯ ಅದೇ ಪ್ರಿಯ. ಆ್ಯಕ್ಚುಲಿ ಸೀತಾ ಸಿಹಿಗೆ ಸಾರಗೆಟ್ ಮದರ್. ಶ್ಯಾಮ್ ಮತ್ತು ಶಾಲಿನಿನೇ ಅವಳಿಗೆ ನಿಜವಾದ ಅಪ್ಪ ಅಮ್ಮ. ವೆಲ್ಕಮ್ ಹೋಮ್ ಸ್ವೀಟ್ ಹಾರ್ಟ್. ನನ್ನ ಹೆಸರು ಸ್ವೀಟ್ ಹಾರ್ಟ್ ಅಲ್ಲ, ಸಿಹಿ. ನಾನಿವತ್ತು ನಿಮ್ಮ ಮನೆಯಲ್ಲಿ ಸ್ಲೀಪರ್ ಮಾಡಲ್ಲ. ನಾನು ನನ್ನ ಮನೆಗೆ ಹೋಗ್ತೀನಿ. ಇದು ಸ್ಲೀಪ್ ಓವರ್ ಅಲ್ಲ ಬೇಬಿ, ಯುಲ್ ಬಿ ಹಿಯರ್ ಫಾರ್ ಎವರ್. ಅಂಕಲ್ ಪ್ಲೀಸ್ ನನ್ನ ಮನೆಗೆ ಕರ್ಕೊಂಡು ಹೋಗಿ. ಸೀತಮ್ಮ ನನ್ನನ್ನ ಹುಡುಕ್ತಾ ಇರ್ತಾಳೆ. ಬ್ಯಾಡ್ ಅಂಕಲು, ನನ್ನನ್ನ ಕರ್ಕೊಂಡು ಹೋಗುವಾಗ ಸೀತಮ್ಮ ಕಾರಿಂದ ಓಡ್ ಬಂದ್ಲು. ಪಾಪ ನನ್ನ ಸೀತಮ್ಮ. ಆ ಸೀತಾ ಕೇರ್ಲೆಸ್ನೆಸ್ ಇಂದಾನೆ ನೀನ್ ಇವತ್ತು ಮಿಸ್ ಆಗಿತ್ತು. ಯಾರೋ ನಿನ್ನ ಹೊತ್ಕೊಂಡು ಹೋಗಿತ್ತು. ಯುಲ್ ಬಿ ಸೇಫ್ ವಿತ್ ಅಸ್ ಕಂದ. ಹೌದು ಕಂದ, ನಾವು ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀವಿ. ಸಿಹಿ, ನಿನಗೆ ತಿನ್ನೋದಕ್ಕೆ ಏನೇನು ಬೇಕೋ ಹೇಳು, ನಾನು ಎಲ್ಲ ಮಾಡ್ಕೊಡ್ತೀನಿ. ನಿನಗೆ ಚೂರು ಬೈಯಲ್ಲ, ಓಕೆನಾ? ಇಲ್ಲ, ನನಗೆ ನನ್ನ ಸೀತಮ್ಮ ಮಾಡೋದು ಸಾರು, ಪಲ್ಯ, ಚಪಾತಿ ಅದೇ ಇಷ್ಟ. ನನಗೆ ನೀವು ಏನು ಮಾಡೋದು ಬೇಡ. ಸೀತಮ್ಮ 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 ಕೇಳಿ ಕೇಳಿ ತಲೆ ಚಿಟ್ಟು ಹಿಡಿತಿದೆ. ಬೇಬಿ, ಇನ್ಮೇಲೆ ನೋ ಸೀತಮ್ಮ, ಓನ್ಲಿ ಶಾಲಿನಿ ಅಮ್ಮ. ಇಲ್ಲ, ನನ್ನ ಸೀತಮ್ಮ ನನ್ನನ್ನು ಕರ್ಕೊಂಡು ಹೋಗೇ ಹೋಗ್ತಾಳೆ. ಅವ್ರು ಬಂದೇ ಬರ್ತಾರೆ. ದೇವ್ರೆ, ಸೀತಮ್ಮ ಬಂದೇ ಬರ್ತಾಳೆ ಅಲ್ವಾ? ನನ್ನನ್ನು ಕರ್ಕೊಂಡು ಹೋಗೇ ಹೋಗ್ತಾಳೆ ಅಲ್ವಾ? ಸೀತಮ್ಮ ಬರೋ ಥರ ನೀನೇ ಏನಾದರೂ ಮ್ಯಾಜಿಕ್ ಮಾಡು ಪ್ಲೀಸ್ ದೇವ್ರೆ. ವೆಲ್ಕಮ್ ಹೋಮ್ ಬೇಬಿ. ನನಗೆ ಬೇಡ. ಸಿಹಿ, ಸೀತಮ್ಮ, ಶ್ಯಾಮ್, ರಾಮ್, ಈಗ ನಮಗ್ ಬೇಕಾಗಿರೋದು ಸಿಹಿ ಮಾತ್ರ, ಇನ್ನೇನು ಅಲ್ಲ. ಪ್ಲೀಸ್ ಸಮಾಧಾನವಾಗಿರಿ. ಬಟ್ ನಾವಿಲ್ದಿರೋ ಟೈಮಲ್ಲಿ ಮಗುನ ಹಿಂಗ್ ಕರ್ಕೊಂಡ್ ಬರೋದು ತಪ್ಪಲ್ವಾ? ನಾನು ಅದನ್ನ ಒಪ್ಪೋದಿಲ್ಲ ಅಷ್ಟೇ. ಸೀತಮ್ಮ, ನನಗೆ ನೀವು ಬರ್ತೀರಾ ಅಂತ ಗೊತ್ತಿತ್ತು. ನೀವು ಬೇಗ ಬರಬೇಕು ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೆ. ಶಾಲಿನಿ, ಮೊದಲು ಇವನ್ನ ಕರ್ಕೊಂಡು ಒಳಗೆ ಹೋಗು. ಕರ್ಕೊಂಡು ಒಳಗೆ ಹೋಗು. ಬಿಡಿ ನನ್ನ, ಬಿಡಿ ನನ್ನ. ಸೀತಮ್ಮ, ಈ ಅಂಕಲ್ ಆಂಟಿ ತುಂಬಾ ಕೆಟ್ಟವರು. ಅವಾಗ್ಲಿಂದ ನನ್ನ ಮಗಳು ಮಗಳು ಅಂತ ಇದ್ದಾರೆ. ನಾನು ನಿಮ್ಮ ಮಗಳು ಅಂದ್ರೂ ಕೇಳ್ತಾ ಇಲ್ಲ. ಬಿಡಿ ನನ್ನ, ಬಿಡಿ. ಏಯ್ ಶ್ಯಾಮ್, ನೀನ್ ಈ ತರ ಮಾಡ್ತೀಯ ಅಂತ ನಿನ್ಗೆ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಕಣೋ. ಬೀಂಗ್ ಅ ಡಾಕ್ಟರ್, ಪುಟ್ಟ ಮಕ್ಕಳ ಮನ್ಸನ್ನ ನೀನ್ ಚೆನ್ನಾಗಿ ಅರ್ಥ ಮಾಡ್ಕೊಂತೀಯ ಅಂತ ನಾನು ಅನ್ಕೊಂಡಿದ್ದೆ. ಪುಟ್ಟ ಮಗುನ ಒತ್ತಾಯದಿಂದ ಮನೆ ಕರ್ಕೊಂಡ್ ಬಂದಿದ್ಯಲ್ಲ, ಅದ್ರ ಮನ್ಸಿಗೆ ಎಷ್ಟು ಎಫೆಕ್ಟ್ ಆಗಿರುತ್ತೆ ಅಂತ ಯಾವ ತರ ಯೋಚನೆ ಮಾಡಿದ್ಯೇನೋ? ಅದು ನಾವಿಲ್ದೇ ಇರ್ಬೇಕಾದ್ರೆ. ದೊಡ್ಡ ತಪ್ಪು ಮಾಡ್ಬಿಟ್ಟೆ ಶ್ಯಾಮ್, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೀವಿದ್ದಿದ್ದೆ ಹೇಗೂ ಕರ್ಕೊಂಬರಕ್ಕಾಗ್ತಿಲ್ಲ ಅಲ್ವಾ ರಾಮ್? ಆ್ಯಂಡ್ ನಾನೇನು ಹೇಳ್ದೆ ಕೇಳಿದೆ ಕರ್ಕೊಂಬಂದಿಲ್ಲ. ನಿನಗೆ ಮೆಸೇಜ್ ಥ್ರೂ ಇನ್ಫಾರ್ಮ್ ಮಾಡೇ ಕರ್ಕೊಂಬಂದಿದ್ದೀನಿ.
ಶ್ಯಾಮ್ listen. ನೋಡು, ಐ ಡೋಂಟ್ ವಾಂಟ್ ಎನಿ ಆರ್ಗ್ಯುಮೆಂಟ್. ಶ್ಯಾಮ್ ಶಾಲಿನಿ, ಸೀನ್ ಒಳಗೆ ಕರ್ಕೊಂಡು ಹೋಗುವಂತೆ. ಶ್ಯಾಮ್ ಫಸ್ಟ್ ಸೀನ ಕಳ್ಸ್ಕೊಡು. ನೋ, ಅವಳು ನನ್ನ ಮಗಳು, ಅವಳು ಇನ್ಮೇಲೆ ಇಲ್ಲೇ ಇರ್ತಾಳೆ. ಸಿಹಿ ನನ್ ಮಗಳು ಹೇಳ್ತಾಳೆ, ಅರ್ಥ ಮಾಡ್ಕೊಳಕ್ ಆಗಲ್ವಾ ನಿಂಗೆ? ಯಾರೋ ಹೇಳಿದ್ದು ಸತ್ಯ ಏನು ಅಂತ ಕೇಳೋರ್ನ. ಬೇಡ ಶ್ಯಾಮ್, ಪರಿಣಾಮ ಚೆನ್ನಾಗಿರೋದಿಲ್ಲ. ನೀವಿಬ್ರು ಇಲ್ಲಿಂದ ಹೋದ್ರೆ ಒಳ್ಳೇದು. ಶ್ಯಾಮ್, ನೀನು ನಿಜವಾಗ್ಲೂ ತಪ್ಪು ಮಾಡಿದೆ ಸೂರ್ಯ. ರಾಮ್ ಸೀತಾ ಮನೇಲಿ ಇಲ್ದೇ ಇರಬೇಕಾದ್ರೆ ಅವ್ರು ಯಾರ ಜೊತೆನೋ ಸಿಹಿನ ಕಳ್ಸಿಕೊಟ್ಟಿದ್ದು ನಿಜವಾಗ್ಲೂ ತಪ್ಪು. ಅವರು ಸಿಹಿ ಪೇರೆಂಟ್ಸು, ಒಪ್ಕೊಂತೀನಿ. ಆದರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಗೆ ಬರಬೇಕಲ್ವಾ? ರಾಮ್ ಸೀತಾ ಅವ್ರು ಒಪ್ಪಿಗೆ ಇಲ್ಲದೆ ಹೇಗೆ ಸಿಹಿನ ಅವ್ರ ಜೊತೆ ಕಳ್ಸ್ಕೊಡೋಕ್ಕಾಗುತ್ತೆ? ನೀನು ನಿಜವಾಗ್ಲೂ ಅವಸರ ಪಟ್ಬಿಟ್ಟೆ ಸೂರಿ. ಅಶೋಕ, ಆ ಮಗು ಬಗ್ಗೆ ನನಗೆ ಸ್ವಲ್ಪನೂ ತಾತ್ಸಾರ ಇಲ್ಲ ಕಣೋ. ಆ ಮಗು ಮೈಯಲ್ಲಿ ಹರಿತಿರೋ ರಕ್ತ ನಮ್ಮ ವಂಶದಲ್ಲ, ನಿಜ. ಆದರೆ ಅದು ನನ್ನ ಮೊಮ್ಮಗುನ ಪ್ರೀತಿ, ವಿಶ್ವಾಸ, ಬಾಂಧವ್ಯ ಇದ್ದೇ ಇದೆ ಕಣೋ. ಆದ್ರೆ ಏನು ಮಾಡೋದು? ಇಷ್ಟೆಲ್ಲ ಗೊಂದಲಗಳಿಗೆ ಮಧ್ಯ ನಾನೇನು ಅಂತ ತೀರ್ಮಾನ ತಗೊಳ್ಳಪ್ಪ? ಆ ಮಗುನ ಕೋರ್ಟು ಕಚೇರಿ ಸುತ್ಸೋದಕ್ಕೆ ನನಗಿಷ್ಟ ಇಲ್ಲ. ಚಿಕ್ಕ ವಯಸ್ಸಿನ, ಆದರೆ ಭವಿಷ್ಯ ದೊಡ್ಡದು ಅಲ್ವೇನೋ? ಹೌದು, ಆದರೆ ಸಿಹಿ ಅಪ್ಪ ಅಮ್ಮ ಅಂತ ಹಚ್ಕೊಂಡಿರೋದು ಯಾರನ್ನ? ಸೀತಾ ಮತ್ತೆ ರಾಮ್ನ. ಅದೀಗ ಅವ್ರ ಜೊತೆ ಖುಷಿಯಾಗಿರತ್ತಾ? ನಿನಗೆ ಹಾಗನ್ಸುತ್ತಾ? ಶ್ಯಾಮ, ಶಾಲಿನಿ ನ್ಯಾಯವಾಗಿ ಆ ಮಗು ಅಪ್ಪ ಅಮ್ಮ ಆಗ್ತಾರೆ, ಹೌದಲ್ವ ಅಶೋಕ? ಸೀತಾ ಎಷ್ಟೇ ಆಗಲಿ ಆ ದಂಪತಿಗಳ ಮಗುನ ಹೊಟ್ಟೆಲ್ ಹೊತ್ತು ಹೆತ್ತು ಬಾಡಿಗೆ ತಾಯಿ ಆಗ್ತಾಳೆ. ಅಲ್ಲಿಗೆ ಅವಳ ಕರ್ತವ್ಯ ಮುಗೀತು. ಆದರೆ ಆ ಮಗು ನಿಜವಾದ ಅಪ್ಪ ಅಮ್ಮನ್ನೇ ಸೇರ್ಬೇಕಲ್ವ? ಅದೇ ನ್ಯಾಯ. ಆಯ್ತು ಸೂರಿ, ನೀನು ಹೇಳೋದೆಲ್ಲ ನಾವು ಒಪ್ಕೊಂತೀನಿ. ಆದರೆ ಇದೇ ಅಪ್ಪ ಅಮ್ಮ ಇಷ್ಟು ವರ್ಷಗಳ ಕಾಲ ಎಲ್ಲಿದ್ರು? ಇರಲಿಲ್ಲ ಅಲ್ವಾ? 6 ವರ್ಷಗಳಲ್ಲಿ ಒಂದು ದಿನನೂ ಅವ್ರಿಗೆ ಅವ್ರ ಮಗಳು ನೆನಪಾಗ್ಲಿಲ್ವಾ? ಹಾಗಾದ್ರೆ ಮಗು ಬದುಕಿಲ್ಲ ಅಂತ ಅಂದ್ಕೊಂಡಿದ್ರಂತವರು. ಹಾಗೆ ಹೇಗಾಗುತ್ತೆ ಸೂರಿ? ಬದುಕಿರೋ ಮಗುನ ಸತ್ತಿದೆ ಅಂತ ಯಾರು ತಾನೇ ಹೇಳ್ತಾರೆ? ಯಾವುದೋ ಒಂದು ಅವಶ್ಯಕತೆಗೋಸ್ಕರ ಬಾಡಿಗೆ ತಾಯಿ ಆಗಿರೋ ಸೀತಾ ಈ ಮಗು ನಾನೇ ಜೊತೆಗೆ ಇಟ್ಕೊತೀನಿ ಅಂತ ಅನ್ಕೊಂಡ್ಬಿಡ್ತಾಳ? ಅದಕ್ಕೆ ಅವಳು ಸುಳ್ಳು ಹೇಳ್ತಾಳ? ಸೀತಾ ಹೇಗೆ ಅಂತ ನಿನಗೆ ಗೊತ್ತಲ್ವಾ ಸೂರಿ? ನೀನೇ ಹೇಳು, ಸೀತಾ ಹಾಗೆ ಮಾಡ್ತಾಳ? ಶ್ಯಾಮ್, ಸೀತಾ ಮತ್ತೆ ಶಾಲಿನಿ ಇವ್ರನ್ನ ಅಟೆಂಡ್ ಮಾಡಿರೋಂತಹ ಡಾಕ್ಟರ್ ಅಭಿಪ್ರಾಯ ಮತ್ತೆ ಹೇಳಿಕೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೂರಿ. ನೀನು ಒಂದ್ಸಲ ಅವ್ರ ಹತ್ರ ಮಾತಾಡಲೇಬೇಕು. ಇಲ್ಲಿ ನಿಜಕ್ಕೂ ತುಂಬ ಗೊಂದಲ ಇದೆ. ಅಲ್ಲ ಸೂರಿ, ದಿಕ್ಕು ದೆಸೆ ಹೆಸರಿಲ್ಲದೆ ಇರೋ ನಾನೇ ಈ ಮನೇಲಿ ಮನೆ ಮಗನ ಥರ ಬೆಳೆದಿದ್ದೀನಿ. ಇನ್ನು ನಿನ್ನ ಮೊಮ್ಮಗ ನನ್ನ ಮಗಳು ಅಂತ ಒಪ್ಕೊಂಡಿರೋ ಸಿಹಿ ಈ ಮನೆಯಿಂದ ಈ ರೀತಿ ಹೋಗ್ಬೇಕಾ? ಹೇಳಿ ಸೂರಿ. ಅಶೋಕ, ಈಗ ನಾನೇನು ಹೇಳಕ್ಕಾಗಲ್ಲಪ್ಪ. ಈಗ ನನ್ನ ಕೈನಲ್ಲಿ ಇಲ್ಲ ಅದು. ಹೇಳ್ಬೇಕು ಸೂರಿ, ಹೇಳೋ ಸ್ಥಾನದಲ್ಲಿದೆಯಾ ನೀನು? ನೀನು ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಏನಾಗಿದೆ ನಿನ್ನ ತಲೆಗೆ? ಯಾರೋ ನಿನ್ನ ತಲೆ ಕೆಡಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ.
ಒಂದು ವಿಷಯ ಹೇಳ್ತೀನಿ ಕೇಳಿಸ್ಕೊ. ರಾಮು ಸೀತಾ ಮತ್ತೆ ಸಿಹಿ ಜೊತೆ ಮಾತ್ರ ಖುಷಿಯಾಗಿರೋದಕ್ಕೆ ಸಾಧ್ಯ. ಸಿಹಿನ ಫೋರ್ಸ್ಫುಲ್ ಆಗಿ ನಿಮ್ ಜೊತೆ ಇಟ್ಕೊಳ್ಳೋದ್ರಿಂದ ನೀವು ಅವಳಿಗೆ ಅಪ್ಪ ಅಮ್ಮ ಆಗೋದಿಲ್ಲ. ಶಾಲಿನಿ, ಯಾರ ಜೀವ ಯಾರಿಗೆ ಸೇರ್ಬೇಕು ಅನ್ನೋದು ದೇವ್ರ ತೀರ್ಮಾನ. ಅದನ್ನ ಮೀರಿ ಯಾರು ಏನು ಮಾಡಕ್ಕಾಗಲ್ಲ. ಬನ್ನಿ ಸೀತಾ. ನಿಂತ್ಕೊಳ್ಳಿ. ಏನ್ ಮನೆಗೆ ನುಗ್ಗಿ ಮಗುನ ಹೊತ್ಕೊಂಡು ಹೋಗ್ಬಿಟ್ರೆ ಮುಗ್ದೋಯ್ತಾ? ಕೋರ್ಟ್ ಅಂತ ಒಂದಿದೆ, ಮಗು ಯಾರ ಜೊತೆ ಇರಬೇಕು ಅನ್ನೋದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ. ಹೌದಪ್ಪ, ಗೊತ್ತು. ಅರೆ ಕೋರ್ಟ್ ಡಿಸಿಷನ್ ಕೊಡೋಕು ಮುಂಚೆನೆ ನೀವೇ ಡಿಸೈಡ್ ಮಾಡ್ಕೊಂಡು ಮಗುನ ಬಲವಂತದಿಂದ ಕರ್ಕೊಂಡ್ಬಂದ್ಬಿಟ್ರಲ್ಲ, ಆಗಿದ್ ನೆನ್ಪಿರ್ಬೇಕಾಗಿತ್ತು. ಬನ್ನಿ ಸೀತಾ. ನಿಂತ್ಕೋ ರಾಮ್. ನನ್ನ ಮಾತಿನ ಮುಗ್ದಿಲ್ಲ. ಸಿಹಿನ ನೀವು ಎಲ್ಲೂ ಕರ್ಕೊಂಡು ಹೋಗೋಗಿಲ್ಲ, ಯಾಕೆಂದ್ರೆ ಅವಳು ನಮ್ಮ ಮಗಳು. ಅವಳು ಇನ್ಮೇಲೆ ಇಲ್ಲೇ ಇರಬೇಕು ಅನ್ನೋದಕ್ಕೆ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ. ನೋಡ್ಕೊಳ್ಳಿ. ಕೋರ್ಟ್ ನೋಟಿಸ್ಗೆ ರೆಸ್ಪಾಂಡ್ ಮಾಡಿಲ್ಲ ಅಂದ ತಕ್ಷಣ ಏನೋ ಸಾಸ್ದಾಗಲ್ಲ. ಅದನ್ನ ಮೀರಿನೂ ನಮ್ಮ ಮಗಳನ್ನ ನೀವು ಕರ್ಕೊಂಡು ಹೋಗ್ತೀರಾ ಅಂತಂದ್ರೆ ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತು ತಾನೆ? ಇನ್ಮೇಲೆ ನಾನು ನಿನ್ನ ಫ್ರೆಂಡ್ ಅಂತ ನೋಡೋದಿಲ್ಲ ರಾಮ್. ನಿಮ್ಮ ಮನೇಲಿ ಇಷ್ಟ ದಿನ ಊಟ ಮಾಡಿದ ಅನ್ನೋದಕ್ಕೆ ಕಟ್ಬಿದ್ದು ಸುಮ್ಮನಾಗಿದ್ದೀನಿ. ಆದರೆ ಇನ್ಮೇಲೆ ಹಾಗಾಗಲ್ಲ. ನೀನು ನಿನ್ನ ಹೆಂಡತಿ ಜೈಲ್ ಸೇರ್ಬೇಕಾಗತ್ತೆ, ಎಸ್ಪೆಷಲಿ ನಿನ್ನ ಹೆಂಡತಿ. ನಮ್ಮ ಮಗುನ ನಮ್ಮಿಂದ ದೂರ ಮಾಡಿದಕ್ಕೆ ಕಂಬಿ ಎಣಿಸ್ಬೇಕಾಗತ್ತೆ. ನೋಡ್ತೀಯಾ? ನಾನು ಜೈಲ್ಗೆ ಹೋದ್ರೂ ಪರವಾಗಿಲ್ಲ. ಇನ್ಯಾರ ಹತ್ರನೂ ನನ್ನ ಮಗಳನ್ನ ನಾನು ಬಿಡೋದಿಲ್ಲ. ರಾಮ್, ಬನ್ನಿ. ಸೀತಾ, ಸಾರಿ ಬಂಗಾರ, ಇದಕ್ಕೆಲ್ಲ ಯಾರು ಕಾರಣ ಅಂತ ನಿಂಗೆ ಹೇಳೋದಕ್ಕೆ ನಂಗೆ ಕಷ್ಟ ಆಗುತ್ತೆ. ಬಟ್ ನಿಂತ ಪರಿಸ್ಥಿತಿನ ಎದುರಿಸ್ಬೇಕಾಗಿದೆ ಬಂಗಾರ. ನಿನ್ಗೆ ಈ ಅಪ್ಪನ ಮೇಲೆ ನಂಬಿಕೆ ಇದೆ ಅಲ್ವಾ? ರಶ್ಮಿಕಂದ, ಅಪ್ಪ ಎಲ್ಲ ಸರಿ ಮಾಡ್ತಾನೆ. ಅಲ್ಲಿ ತನಕ ಜಾನ ಮರಿತಾರ ಶ್ಯಾಮ್ ಅಂಕಲ್ ಮನೇಲಿ. ಓಕೆ? ರಾಮ್, ಏನಿದೆಲ್ಲ? ಎಸ್ ಸೀತಾ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಗುನ ನೀವು ತುಂಬ ಚೆನ್ನಾಗಿ ಬೆಳೆಸಿದ್ದೀರ. ಅವಳಿಗೆ ತಾಯಿ ಪ್ರೀತಿ ಕೊಟ್ಟಿದ್ದೀರ, ಒಳ್ಳೇದು ಕೆಟ್ಟದ್ದು ತಿಳಿಸಿದ್ದೀರ. ನಾವು ಗಿವ್ ಬ್ಯಾಕ್ ಟು ಅಸ್ ಪ್ಲೀಸ್. ಇದೆಲ್ಲ ಸಾಧ್ಯನೇ ಇಲ್ಲ ರಾಮ್. ಹಾಗಿದ್ರೆ ನೀವು ಶ್ಯಾಮ್ ಮನೇಲೆ ಸಿಹಿಗೂ ಇಲ್ಲಿ ಇರಕ್ಕೆ ಇಷ್ಟ ಇಲ್ಲ, ನನಗೂ ಅವಳನ್ನ ಬಿಟ್ಟಿರೋಕ್ಕಾಗಲ್ಲ. ಸಿಹಿನ ನಮ್ಮ ಜೊತೆ ಕರ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ. ಬಿಟ್ಟು ಹೋಗೋಕ್ಕೆ ನನಗೂ ಇಷ್ಟ ಇಲ್ಲ ಸೀತಾ. ಬಿಟ್ಟು ಹೋಗೋದು ಅಂದರೆ ಬಿಟ್ಕೊಡೋದು ಅಂತ ಅಲ್ಲ, ಅಥವಾ ಶ್ಯಾಮ್ಗೆ ಹೆದರ್ಕೊಂಡು ನಾನು ಈ ನಿರ್ಧಾರ ತಗೊಂಡಿದ್ದೀನಿ ಅಂತನೂ ಅಲ್ಲ.
ಲೀಗಲ್ ಆಗಿ ಕೇಸ್ ಮೂವ್ ಮಾಡಿದ್ರೆ ನೀವು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ನಿಮ್ಮಿಬ್ಬರಲ್ಲಿ ಯಾರೇ ದೂರ ಆದರೂ ನನಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ ಸೀತಾ. ಅದಕ್ಕೆ ಎಲ್ಲ ಕರೆಕ್ಟಾಗಿ ಪ್ರಿಪೇರ್ ಆಗಿ ಬರೋಣ ಅಂತ. ಲೀಗಲಿ ಮಾತಾಡೋರಿಗೆ ಲೀಗಲ್ ಆಗಿ ಉತ್ತರ ಕೊಡೋಣ. ರಾಮ್ ಅದೇನೇ ಬಂದ್ರು ನಾವು ಫೇಸ್ ಮಾಡೋಣ. ಸಿಹಿನ ಇಲ್ಲಿ ಬಿಟ್ಟಿರಕ್ ಆಗೋದಿಲ್ಲ. ಅವಳಿಗೂ ಇಷ್ಟ ಇಲ್ಲ, ನಾನು ಬಿಟ್ಟಿರಕ್ ಆಗಲ್ಲ. ಪ್ಲೀಸ್ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ, ಬನ್ನಿ. ಸೀತಾ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಈ ಶ್ಯಾಮ್ ಮತ್ತೆ ಶಾಲಿನಿ ಸಿಹಿ ಊಟದಾಗ ಅನಾಥ ಮಾಡಿ ಹೊರಟೋದ್ರು. ನೀವುಳಿಗೆ ತಾಯಿ ಆದ್ರಿ, ಜೀವ ಕೊಟ್ಟು ಜೀವನನೂ ಕೊಟ್ರಿ. ಇವಳನ್ನ ಇಷ್ಟು ದೊಡ್ಡವಳಾಗಿ ಬೆಳೆಸಿದ್ರಿ. ಈಗ ನೀವು ಒಂಚೂರು ಎಡುವುದ್ರು ನೀವು ಸಾಕಿ ಬೆಳೆಸಿರೋ ಮಗಳನ್ನ ಕಳ್ತನ ಅಂತ ಪಟ್ಟ ಕಟ್ಟಿದ್ದಾರೆ. ನೀವು ಮಾಡಿದ ಒಳ್ಳೆ ಕೆಲಸಕ್ಕೆ ಶಿಕ್ಷೆ ಕೊಡಿಸ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಅದು ನನಗಿಷ್ಟ ಆಗಲ್ಲ ಸೀತಾ. ಆಲ್ರೆಡಿ ಸಿಹಿ ಪುಟ ಮೇಲೆ ಎಷ್ಟು ಪ್ರೆಷರ್ ಬಿದ್ದಿದೆ. ಇದರಿಂದ ಅವ್ಳಿಗೆ ಎಷ್ಟು ಮೆಂಟಲಿ ಅಪ್ಸೆಟ್ ಆಗಿರ್ತಾಳೆ. ಈ ಪುಟ್ಟ ಮಗು ತನ್ನ ತಾಯಿನ ಜೈಲಲ್ಲಿ ನೋಡೋದು ನನಗಿಷ್ಟ ಇಲ್ಲ ಸೀತಾ. ಅಪ್ಪ ಇಲ್ಲೇ ಬಿಟ್ಟು